ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 15/5/2026 ಶುಕ್ರವಾರದ ಇವತ್ತಿನ ಈ ಸಂಚಿಕೆಯಲ್ಲಿ ಧನುರಾಶಿಗೆ ಸಂಬಂಧಪಟ್ಟಂತೆ ಧನುರಾಶಿಯ ವಿಶೇಷತೆಗಳೇನು, ಹಾಗೆ ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾವುದು, ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಹಿಂದಿನ ಸಂಚಿಕೆಯಿಂದಲೂ ನಾವು ರಾಶಿ ನಕ್ಷತ್ರಗಳ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಧನುರಾಶಿಯ ಒಂದಷ್ಟು ವಿಶೇಷತೆಗಳು ಏನು, ಹಾಗೆ ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದಾವುದು ಅಂತ ಹೇಳಿ ತಿಳಿಸ್ಕೊಡ್ಬೋದಾ? ನೋಡಿ, ತುಂಬ ವಿಶೇಷವಾಗಿ ಒಂದು ಧನುರಾಶಿಯವರ ವಿಚಾರದಲ್ಲಿ ನೋಡೋದಾದರೆ ಇದೊಂದು ಅಗ್ನಿತತ್ವದ ಎರಡನೇ ರಾಶಿ, ಮೂರನೇ ರಾಶಿ ಅಂತ ತಗೊತೀವಿ. ಮೇಷರಾಶಿ, ಸಿಂಹರಾಶಿಯವ್ರದ್ದು ಎರಡನೇ ಅಗ್ನಿತತ್ವದ ರಾಶಿ ಆದರೆ ಮೂರನೇ ಅಗ್ನಿತತ್ವ ರಾಶಿ ಧನುಸ್ ರಾಶಿ ಅಂತ ಹೇಳ್ತೀವಿ. ರಾಶಾಧಿಪತಿ ಗುರುವಾಗಿರುವಂಥದ್ದು ಬೃಹಸ್ಪತಿ ಭಗವಂತ ಅಂತ ಹೇಳ್ತೀವಿ. ತುಂಬ ವಿಶೇಷವಾದ ರಾಶಿ ಧನುರಾಶಿ. ಅತ್ಯಂತ ಬುದ್ಧಿವಂತರು, ಕಾಲಜ್ಞಾನಿಗಳು, ಹಿರಿಯರು ಅಂತ ಹೇಳ್ತೀವಿ. ಅಂದರೆ ಹಿರಿಯರು ಅಂದರೆ ಅವರ ಜ್ಞಾನದಲ್ಲಿ ತುಂಬ ಹಿರಿಯರಾಗಿರ್ತಾರೆ. ಅಂದರೆ ಈ ಗುರುಗಳಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ರಾಶಿ ನಕ್ಷತ್ರವನ್ನು ಹೊಂದಿರುವಂಥವರು ಧನುರಾಶಿಯವರು ಅಂತ ಹೇಳ್ತೀವಿ. ಮತ್ತು ತಾವು ಕೇಳ್ದಂಗೆ ತುಂಬ ವಿಶೇಷವಾಗಿ ಇಲ್ಲಿ ಮೂಲ ನಕ್ಷತ್ರದಾರಾಗಿರ್ಬೋದು, ಮತ್ತು ಪೂರ್ವಾಷಾಢ ನಕ್ಷತ್ರದವರು, ಉತ್ತರಾಷಾಢ ನಕ್ಷತ್ರ, ಇವರು ಈ ಮೂರು ಪ್ರಮುಖ ನಕ್ಷತ್ರಗಳು ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು, ಹಾಗೆ ಸೂರ್ಯ ಭಗವಾನಿಗೆ ಸಂಬಂಧಪಟ್ಟಂಥ ನಕ್ಷತ್ರಗಳನ್ನು ಧನುರಾಶಿಯವರು ಹೊಂದಿರ್ತಾರೆ. ಓಕೆ ಗುರುಜಿ, ಈಗ ಮೊದಲನೇದಾಗಿ ಧನುರಾಶಿಯವರ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನು ನೋಡ್ತಾ ಹೋಗೋಣ. ಧನುರಾಶಿಯವರ ಒಂದು ಚಿಹ್ನೆಯನ್ನು ಗಮನಿಸಿದರೆ ಅರ್ಧ ಮನುಷ್ಯ ಮತ್ತು ಅರ್ಧ ಕುದುರೆ ಭಾಗವನ್ನು ಹೋಲುವ ಒಂದು ಆಕಾರ ಇರುವಂಥದ್ದು. ಸೊ ಇದರ ಅರ್ಥ ಏನಂದರೆ ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು ಮತ್ತು ಬಿಲ್ಲು ಬಾಣಗಳನ್ನು ಮೇಲಕ್ಕೆತ್ತುವ ಸಂಕೇತ, ಒಂದು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿರುವಂಥವ್ರು ನೀವಾಗಿರ್ತೀರ. ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಇಲ್ಲಿ ನೋಡೋದಾದರೆ, ನಿಮ್ಮ ರಾಶಿಯವರ ಒಂದು ಸ್ವಭಾವದ ಮತ್ತು ವೃತ್ತಿ ಜೀವನದ ವಿಚಾರವಾಗಿ ನೋಡೋದಾದರೆ, ಇಲ್ಲಿ ಪ್ರಮುಖವಾಗಿ ಹಿಂದೂ ಜ್ಯೋತಿಷಾಸ್ತ್ರದಲ್ಲಿ 9ನೇ ರಾಶಿ ಬರುತ್ತೆ. ರಾಶಿ ಚಕ್ರದಲ್ಲಿ 12 ರಾಶಿಗಳಲ್ಲಿ ಧನುಸ್ ರಾಶಿಯವರು. ನಿಮ್ಮ ಒಂದು ವ್ಯಕ್ತಿತ್ವ ತುಂಬ ವಿನೋದಮಯವಾಗಿರುವಂಥದ್ದು. ಉತ್ತಮ ಜೊತೆಗಾರನ ಹೊಂದಿರ್ತೀರ. ನೀವು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಯಾವುದೇ ಒಂದು ಸತ್ಯವನ್ನು ಅನ್ವೇಷಿಸಲು ನೀವು ಯಾವಾಗಲೂ ಸಿದ್ಧರಾಗಿರ್ತೀರ. ಮತ್ತು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಅನ್ವೇಷಣೆ, ಬುದ್ಧಿವಂತಿಕೆ ನೋಡಿದ್ರೆ ನಿಮಗೆ ಹಲವಾರು ವಸ್ತುಗಳ ಬಗ್ಗೆ ನಿಮಗೆ ಜ್ಞಾನ ಹೊಂದಿರ್ತೀರ. ಮತ್ತು ನಿಮ್ಮ ವಿಶೇಷವಾದ ಸಂಗತಿಗಳಂತ ನಾವು ನೋಡಿದ್ರೆ, ಅದರಲ್ಲೂ ಸ್ವಭಾವ ಅಂತ ನಾವು ತಗೊಳ್ಳೋದ್ರೆ ಧನುಸ್ ರಾಶಿಯವರಿಗೆ ಅರ್ಧ ಮನುಷ್ಯ ಮತ್ತು ಅರ್ಧ ಕುದುರೆ ಭಾಗವನ್ನು ಹೋಲಿಸುವ ಮನುಷ್ಯಾಕೃತಿಗಳನ್ನು ಹೊಂದಿರುವಂಥ ರಾಶಿ ಚಿಹ್ನೆ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಬಹಳ ಸಕಾರಾತ್ಮಕವಾಗಿ ಯೋಚಿಸೋರು ನೀವು ಜೀವನದಲ್ಲಿ. ಎಲ್ಲ ಒಳ್ಳೆಯದನ್ನು ನೋಡಲು ಬಯಸ್ತೀರಾ. ಇದರಿಂದಾಗಿ ಯಾವುದೇ ಒಂದು ತೊಂದರೆಗೆ ತಾವು ಸಿಕ್ಕಾಕೊಳ್ಳೋದಿಲ್ಲ. ಮತ್ತು ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಿದರೂ ಕೂಡ ಉತ್ತಮ ಸಲಹೆಗಳನ್ನು ನೀವು ಅಳವಡಿಸ್ಕೊಂಡು ಮುಂದೆ ಬರ್ತೀರಾ. ಮತ್ತು ಬಹಳ ಸಕ್ರಿಯವಾಗಿರುವ ಮತ್ತು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನು ನೀವು ತುಂಬ ಇಷ್ಟಪಡ್ತೀರಾ. ಮತ್ತು ಎಲ್ಲ ರೀತಿಯ ಆಟೋಟಪಗಳು ಮತ್ತು ಒಂದು ದೈಹಿಕ ಚಟುವಟಿಕೆಗಳನ್ನು ನಿಮಗೆ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀರ. ನಿಮ್ಮಲ್ಲಿ ಸಹಾನುಭೂತಿ ತುಂಬ ಇರುತ್ತೆ. ಧನುಸ್ ರಾಶಿಯವರಿಗೆ ಪ್ರಾಮಾಣಿಕತೆ ತುಂಬ ಹೆಚ್ಚಾಗಿರುವಂಥದ್ದು. ಮತ್ತು ನೀವು ಪ್ರೀತಿ ಪಾತ್ರರ ವಿಚಾರದಲ್ಲಿ ಅವರ ಸಮಸ್ಯೆಯನ್ನು ಬಗೆಹರಿಸಲು ಯಾವಾಗಲೂ ಮುಂದೆ ನಿಂತಿರ್ತೀರ. ಅದೊಂದು ಒಳ್ಳೆಯ ವಿಚಾರ. ಮತ್ತು ಯಾವುದೇ ಪ್ರೀತಿ ಪ್ರೇಮ ಸಂಬಂಧಗಳ ವಿಚಾರವಾಗಿ ತುಂಬಾ ನಿಷ್ಠಾವಂತರಾಗಿರ್ತೀರ. ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸುವಂಥವರು, ಮತ್ತು ಇಂದ್ರಿಯಗಳ ಸುಖಿಯನ್ನು ಬಯಸುವಂಥವರು, ಮುಕ್ತ ಹೃದಯ ಮತ್ತು ಏನನ್ನು ಮಾಡಲು ಸಿದ್ಧವಿರುವ ಒಂದು ಸಂಗಾತಿಯನ್ನು ತಾವು ಪಡ್ಕೊಂಡಿರ್ತೀರ. ಇದು ಒಂದು ಸಂಬಂಧಗಳ ವಿಚಾರವಾಗಿ. ಆದರೆ ಆರೋಗ್ಯದ ವಿಚಾರದಲ್ಲಿ ಧನುಸ್ ರಾಶಿಯವರು ಆರಂಭದ ಜೀವನದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಕಾಣಿಸುತ್ತೆ. ಆದರೆ ಅತಿಯಾದ ಭೋಗಕ್ಕೆ ಗುರಿಯಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ನಿಮಗೆ ಕಾರಣವಾಗ್ಬೋದು. ಸ್ವಲ್ಪ ಸೊಂಟ, ತೊಡೆ, ಹೊಟ್ಟೆ, ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಉಂಟಾಗ್ಬೋದು. ಹೆಚ್ಚು ಏನಾದರೂ ಮದ್ಯಪಾನಿಗಳಾಗಿದ್ದರೆ ಕೊಬ್ಬಿನ ಅಂಶ, ಆಹಾರ ಸೇವನೆ ಸ್ವಲ್ಪ ನಿಲ್ಲಿಸ್ಬೇಕು. ನೀವು ಉತ್ತಮ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ನಿಮಗೆ ರಕ್ತೊತ್ತಡ ಸಮಸ್ಯೆ, ಯಕೃತ್ತಿನ ಸಮಸ್ಯೆ ತಪ್ಪಿಸ್ಬೋದು. ಮತ್ತು ಯಾವುದೇ ರೀತಿ ಒಂದು ಸಕ್ಕರೆ ಕಾಯಿಲೆ ಅಂತ ನಾವೇನು ಹೇಳ್ತೀವಿ, ಆ ಡಯಾಬಿಟೀಸ್ ಕೂಡ ಇವರಿಗೆ ಸ್ವಲ್ಪ ಜಾಸ್ತಿ ಇರುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳ್ತೀವಿ. ಮತ್ತು ವೃತ್ತಿ ಜೀವನದಲ್ಲಿ ಧನುಸ್ ರಾಶಿಯವರಿಗೆ ಗುರಿ ಸಾಧಿಸಲು ಇವರು 1-2 ಬಾರಿ ಯೋಚಿಸ್ತಾರೆ. ಬುದ್ಧಿವಂತಿಕೆಯಿಂದ ಮುಂದುವರಿತಾರೆ ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕೆಲಸದ ವಾತಾವರಣ ಉತ್ಸಾಹಭರಿತವಾಗಿ ನಿರ್ಮಾಣ ಮಾಡ್ಕೊತಾರೆ. ಮತ್ತು ಯಾವುದೇ ಒಂದು ಕೆಲಸ
ಕೆಲಸವನ್ನು ಅಷ್ಟೊಂದು ಲಘುವಾಗಿ ಇವರು ತೆಗೆದುಕೊಳ್ಳೋದಿಲ್ಲ. ಎಷ್ಟೇ ಸವಾಲಾಗಿ ಎದುರಾದರೂ ಕೂಡ ಕೊನೆಯವರೆಗೆ ಬಿಟ್ಟು ಕೊಡೋದನ್ನೇ ಹೋರಾಡಿ ಆ ಕೆಲಸವನ್ನು ಮಾಡಿ ಮುಗಿಸುವಂಥವ್ರಾಗಿರ್ತಾರೆ. ಧನುಸ್ ರಾಶಿಯವರು ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ನಾಯಕರಾಗಿರ್ತೀರ. ನೀವು ಪ್ರಯಾಣಕ್ಕೆ ಸಂಬಂಧಿಸಿದ ವೃತ್ತಿಗಳನ್ನು ನಿಮಗೆ ಆಕರ್ಷಮಯವಾಗಿರಿಸುತ್ತೆ. ಈ ರೀತಿ ಒಂದು ಹಲವಾರು ವಿಚಾರಗಳಲ್ಲಿ ಧನುಸ್ ರಾಶಿಯವರಿಗೆ ಸ್ವಭಾವ ಮತ್ತು ವೃತ್ತಿ ಜೀವನ ಅವರು ಒಂದು ವೈಯಕ್ತಿಕವಾಗಿರುವಂಥದ್ದು ಇರುತ್ತಮ್ಮ. ಗುರೂಜಿ, ಈಗ ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಮೂಲಾ ನಕ್ಷತ್ರ ಏನಿದೆ, ಮೂಲಾ ನಕ್ಷತ್ರದವರ ಒಂದಷ್ಟು ಗುಣಲಕ್ಷಣಗಳನ್ನು ನೋಡ್ಬೋದಾ? ಏಕೆಂದರೆ ಮೂಲಾ ನಕ್ಷತ್ರ ಅಂದರೆ ಪ್ರತಿಯೊಬ್ಬರು ಕೂಡ ಹಿಂದು ಮುಂದೆ ನೋಡುವಂತಹ ಒಂದು ನಕ್ಷತ್ರ ಅಂತಲೇ ಹೇಳ್ಬೋದು. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಹೆದರ್ಕೊಳ್ಳುವಂಥ ಒಂದು ಸಂಭವ ಕೂಡ ಉಂಟಾಗುತ್ತೆ. ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಗುರೂಜಿ. ನೋಡಿ, ಮೂಲಾ ನಕ್ಷತ್ರದ 1, 2, 3, 4 ಪಾದಗಳು ಧನುಸ್ ರಾಶಿಯಲ್ಲೇ ಬರುತ್ತೆ. ಇದು ಆಧಿಪತ್ಯ ಕೇತು ಗ್ರಹ ಹೊಂದಿರುವಂಥದ್ದು ಅಂತ ಹೇಳ್ತೀವಿ. ಪ್ರತಿಯೊಂದು ಮೂಲ ನಕ್ಷತ್ರ, ಮೂಲ ಅಂತಂದರೆ ಸಂಸ್ಕೃತದಲ್ಲಿ ಎಲ್ಲವನ್ನು ಮೂಲವಾಗಿ ಹೋಗುವಂಥವ್ರು, ಅಂದರೆ ಜೀವನದ ಮೂಲ, ಆಮೇಲೆ ಅವ್ರ ಹುಟ್ಟಿನ ಮೂಲ, ಅವರು ಸ್ಟಡಿಯ ವಿಚಾರದಲ್ಲಿ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಡೀಪ್ ರೂಟೆಡ್ ಆಗಿ ಹೋಗ್ತಾರೆ. ಸ್ವಲ್ಪ ಕೆಲವೊಂದು ಜ್ಯೋತಿಷ್ಯಗಳು ಸ್ವಲ್ಪ ಏನು ಹೇಳ್ತಾರೆ, ಕೋಇನ್ಸಿಡೆನ್ಸ್ ಏನು ಹೇಳ್ತಾರೆ, ಮೂಲ ನಕ್ಷತ್ರದವರಿಗೆ ಸಮಸ್ಯೆ ಆಗುತ್ತೆ ಮದುವೆ ಆದರೆ ಅಂತ. ಅದು ವಿಶೇಷವಾಗಿ ಹೆಣ್ಮಕ್ಳ ಜಾತಕದಲ್ಲಿ ಅದು ಏನಂದರೆ ಕಾಕತಾಳಿ ಅಷ್ಟೇ ಸರಿ. ಅವರವರ ಜಾತಕ ದಶಾಭುಕ್ತಿ ಮತ್ತು ಅವರ ರಾಶಿ ನಕ್ಷತ್ರದ ವಿಚಾರವಾಗಿ ಬೇರೆ ಫಲಗಳಿರುತ್ತೆ. ಆದರೆ ಮೂಲ ನಕ್ಷತ್ರದ ವಿಚಾರವಾಗಿ ನಾವು ಮಾತಾಡಬೇಕಾದ್ರೆ ಇದೊಂದು ಪ್ರತಿಯೊಂದು ಡೀಪ್ ರೂಟೆಡ್ ಅಂತ ಹೇಳ್ತೀವಿ. ಎಲ್ಲ ರಹಸ್ಯಮಯ ವಿಚಾರಗಳನ್ನು ಕೂಡ ಇವು ಅರ್ಥಕೊಳ್ಳಲು ತುಂಬ ಹಂಬಲ ಇರುತ್ತೆ. ಉದಾಹರಣೆಗೆ ನಾವು ಯಾಕೆ ಹುಟ್ಟಿದ್ದೀವಿ ಜೀವನದಲ್ಲಿ, ನಮ್ಮ ಪೂರ್ವಜನ್ಮದ ಏನು ಒಂದು ಪೂರ್ವಜನ್ಮ ಏನಿದೆ ಅಂತ ರಿಸರ್ಚ್ ಮಾಡುವಂಥವ್ರು ಜಾಸ್ತಿ ಆಗಿರ್ತಾರೆ. ಮತ್ತು ತಾಮಸಿಕ ನಕ್ಷತ್ರ ಆಗಿರುವಂಥದ್ದು. ಸೊ ಮತ್ತು ಇದರ ವಿಚಾರದಲ್ಲಿ ನೋಡಿದ್ರೆ ತಾಮಸಿಕ ಸಾತ್ವಿಕ ಸ್ವಲ್ಪ ಗುಣಗಳನ್ನು ಎರಡನ್ನೂ ಹೊಂದಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಮೂಲ ನಕ್ಷತ್ರದವರಿಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಜಾಸ್ತಿ ಜೀವನದಲ್ಲಿ, ಹೇಗೆ ಏನು ಯಾಕೆ ಅಂತ. ಉದಾಹರಣೆಗೆ ನಾವು ಯಾವುದೇ ಒಂದು ಕೆಲಸ ಆದರೂ ಕೂಡ ನಾವು ಖುಷಿಯಾಗಿ ಮುಂದುವರೆಸ್ಬಿಡ್ತೀವಿ. ಆದರೆ ಇವರು ಹೇಗೆ ಯಾವಾಗ ಹೇಗಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಕ್ವಶನ್ ಮಾರ್ಕನ್ನ ಜೀವನದಲ್ಲಿ ಹೆಚ್ಚಾಗಿ ಹೊಂದಿರ್ತಾರೆ. ಮತ್ತು ಮೂಲತಃ ಇವರಿಗೆ ಸ್ವಲ್ಪ ಹಠ ಸ್ವಭಾವ. ಒಂದು ಯಾವುದೇ ರೀತಿ ಮಾಡಬೇಕು ಕೆಲಸ ಅಂತಂದರೆ ಅದನ್ನು ಮಾಡಿ ಮುಗಿಸುವಂಥ ಹಠ ತುಂಬ ಇರುತ್ತೆ. ಅಂದರೆ ಆ ಕೆಲಸ ಮುಗಿಯೋವರೆಗೂ ಕೂಡ ಹಠ ಇವ್ರದ್ದು ಮುಗಿಯೋದಿಲ್ಲ. ಮತ್ತು ನಿಮ್ಮ ಒಂದು ನಕ್ಷತ್ರದ ಒಂದು ಪಾಸಿಟಿವ್ ಲಕ್ಷಣ, ಮೂಲ ನಕ್ಷತ್ರದವರು ಸ್ವಾಭಿಮಾನಿ ಜೀವನದಲ್ಲಿ ನೀವು ಇರ್ತೀರ. ಆದರೆ ಅದೇ ಸ್ವಾಭಿಮಾನ ಸ್ವಲ್ಪ ಅಹಂಕಾರಕ್ಕೂ ಕಾರಣ ಆಗ್ಬೋದು. ಅದರಿಂದ ನೀವು ಇತರರ ಮಾತು ಕೇಳದೇ ಇರ್ಬೋದು. ಅದನ್ನು ಇವರು ಒಂದು ಸ್ವಲ್ಪ ಈಗೋ ಜನ ಅಂತ ಅನ್ಸ್ಕೊತಾರೆ. ಯಾಕಂದರೆ ಇತರ ಮಾತು ಕೇಳದೇ ಇರೋದ್ರಿಂದ ಒಂದು ಈ ಮೂಲ ನಕ್ಷತ್ರದವರಿಗೆ. ಮತ್ತು ಇವರು ಸಕಾರಾತ್ಮಕ ಅಂಶ ಅಂದರೆ ಬಹಳ ಮುಖ್ಯವಾಗಿ ಇವರು ಪ್ರತಿಯೊಂದು ದೊಡ್ಡ ಜವಾಬ್ದಾರಿಗಳನ್ನು ಸಿಂಪಲ್ ಆಗಿ ನಿಭಾಯಿಸುವಂಥವ್ರಾಗಿರ್ತಾರೆ, ಬೇಗ ಮಾಡಿ ಮುಗಿಸುವಂಥವ್ರಾಗಿರ್ತಾರೆ. ಮತ್ತು ಹಾಸ್ಯಾಸ್ಪದ ಯಾವುದೇ ಒಂದು ಕೆಲಸದಲ್ಲಿ ಸುಮಾರು ಮುಖ ಗಂಟಿಕ್ಕೋದಿಲ್ಲ. ಒಂಥರ ಕಾಮಿಡಿಯಾಗಿ ಹ್ಯೂಮರಸ್ ಆಗಿ ಎಲ್ಲರೊಂದಿಗೆ ಬೆರೆತು ಆಡಿ ನಕ್ಕಿ ಕೆಲಸ ಮುಗಿಸುವಂಥವ್ರು ಮೂಲ ನಕ್ಷತ್ರದವ್ರು ಅಂತ ಹೇಳ್ತೀವಿ. ಆದರೆ ಇವರು ಮೂಲತಃ ಸ್ಟ್ರೇಟ್ ಫಾರ್ವರ್ಡ್, ಹಿಂದೆ ಮುಂದೆ ಮಾತಾಡುವಂಥವ್ರಲ್ಲ. ನಮಗೇನು ಅನಿಸುತ್ತೋ ಅದನ್ನು ಹೇಳಿ ಆ ಕ್ಲಾರಿಟಿ ತೊಗೊಂಡು ಆ ರೀತಿ ಮುಂದುವರಾಗಿರ್ತಾರೆ. ಮತ್ತು ಮೂಲ ನಕ್ಷತ್ರದವರು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಇರುವಂಥ ಪೆಟ್ಟುಗಳನ್ನು ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಬೇಗ ಮುನ್ನುಗ್ಗಿ ತೊಂದರೆಗಳನ್ನು ಮಾಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದರೆ ಸ್ವಲ್ಪ ನೆಗೆಟಿವ್ ಅಂಶ ಏನಂದರೆ ತುಂಬ ಕೋಪ ಬಂದರೆ ಯಾವುದೇ ವಸ್ತು ಇದ್ದರೆ ಸ್ವಲ್ಪ ಬೇಗ ಆ ವ್ಯಕ್ತಿ ಆ ಒಂದು ವಸ್ತುಗಳನ್ನು ಕೆಡಿಸುವಂಥದ್ದು, ಮುರಿದು ಹಾಕುವಂಥದ್ದು, ಆ ರೀತಿ ಒಂಥರ ಕೆಟ್ಟ ಕೋಪ ಅಂತ ಹೇಳ್ತೀವಲ್ಲ ಮೂಲ ನಕ್ಷತ್ರದವರಿಗೆ, ಇದು ಒಂದು ಸ್ವಲ್ಪ ನೆಗೆಟಿವ್ ಆಗಿ ಕಾಣುತ್ತೆ. ಮತ್ತು ಇವರು ಪ್ರತಿಯೊಂದು ವಿಚಾರದಲ್ಲಿ ಮೂಲ ಅಂತಂದರೆ, ಈಗ ಒಂದು ವ್ಯಕ್ತಿಯ ಮೂಲ ಎಲ್ಲಿಂದ ಬಂದರು ಅಂತ, ಮೂಲ ಅಂದರೆ ಅದು ಬೇಸ್ ಅಂತ ತಗೊತೀವಿ. ಅದೇ ರೀತಿ ಇವರು ಪ್ರತಿಯೊಂದು ವಿಚಾರದಲ್ಲಿ, ಇವರು ಕೆಲಸದ ಸ್ಥಳದಲ್ಲಿ ಆಗಿರ್ಬೋದು, ಪರ್ಸನಲ್ ಲೈಫು, ಪಬ್ಲಿಕ್ ಲೈಫು, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಇವ್ರು ತೊಗೊತಾರೆ. ಸೊ ಅದಕ್ಕೆ ಪ್ರತಿಯೊಂದು ವಿಚಾರದ ಮೂಲ ಅಂಶಕ್ಕೆ ಇವರು ಹೋಗೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಹೆಸರೇ ಹೇಳ್ದಂಗೆ ಮೂಲ ನಕ್ಷತ್ರದ ವಿಚಾರವಾಗಿ ಇವರು ತುಂಬ ಚೆನ್ನಾಗಿರ್ತಾರೆ. ಈ ರೀತಿ ಒಂದು ರಿಸರ್ಚ್ ಇರೋದ್ರಿಂದ ಇವರು ಒಂದು ಒಳ್ಳೆ ಖಗೋಳಶಾಸ್ತ್ರಜ್ಞರಾಗಿರ್ಬೋದು, ಒಂದು ರಿಸರ್ಚ್ ಓರಿಯೆಂಟೆಡ್ ಸೈಂಟಿಸ್ಟ್ ಆಗಿರ್ಬೋದು. ಸೊ ಇದರಲ್ಲಿ ತುಂಬ ಆಸಕ್ತಿ ರುಚಿಯನ್ನು ಹೊಂದಿರ್ತಾರೆ. ಮತ್ತು ಇವರು ಸ್ವಲ್ಪ ಒಳ್ಳೆಯ ವಿಚಿತ್ರವಾದ ಒಂದು ಒಳ್ಳೆಯ ಖಾದ್ಯಗಳನ್ನು ಇವರು ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಅಂದರೆ ಈಗ ಮೂಲ ಭೂಮಿ ಕೆಳಗಡೆ ಬೆಳೆದಿರುವಂಥದ್ದು ಏನೇನು ಬೆಳೆಯುತ್ತೆ, ಆಲೂಗಡ್ಡೆ ಇರುತ್ತೆ, ಮತ್ತು ಗೆಣಸು, ಮತ್ತು ಕ್ಯಾರೆಟು, ಜಿಂಜರು, ಈರುಳ್ಳಿ, ಈ ಥರ ಎಲ್ಲ ವಸ್ತುಗಳನ್ನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಭೂಮಿಯ ಕೆಳಗಡೆ ಇರುವಂಥ ಅಂಶದ್ದು ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ತುಂಬ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅದರಿಂದ ಇವ್ರಿಗೆ ಒಳ್ಳೆಯದಾಗುವಂಥದ್ದು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಈ ಮೂಲ ನಕ್ಷತ್ರದಲ್ಲಿ ಏನಾದ್ರು ಶುಕ್ರ ಗ್ರಹ ಗೋಚಾರ ಆದರೆ ಈ ರಿಲೇಷನ್ಶಿಪ್ ವಿಚಾರವಾಗಿ ಬ್ರೇಕಪ್ ಆಗುವಂಥದ್ದು ಮತ್ತು ಕಿರಿಕಿರಿಗಳಾಗುವಂಥದ್ದು ಅಂತ ನಾವು ನೋಡ್ತಾ ಬರ್ತೀವಿ. ಮತ್ತು ಇವರು ಸ್ವಲ್ಪ ಆದಷ್ಟು ಪ್ರತಿಯೊಂದು ವಿಚಾರದಲ್ಲಿ ಏನೇ ಒಂದು ಅಂಶಗಳನ್ನು ಬೇಗ ಆದಷ್ಟು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು
ವಿಚಾರದಲ್ಲಿ ಇವರಿಗೆ ಆಸಕ್ತಿ ಇರುತ್ತೆ. ಮತ್ತು ಈ ಮೂಲ ನಕ್ಷತ್ರದವರು, ಮತ್ತು ಉದಾಹರಣೆಗೆ ನಾನು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದ ಬಗ್ಗೆ ಮಾತಾಡಿದ್ದೆ. ಇವೆರಡು ನಕ್ಷತ್ರಗಳು ಎದುರು ಬದುರು ಬರುವಂಥ ನಕ್ಷತ್ರಗಳಾಗಿರುವಂಥದ್ದು, ಸಮಸಪ್ತಕದಲ್ಲಿ ಬರುವಂಥ ನಕ್ಷತ್ರಗಳು. ಈ ಎರಡೂ ನಕ್ಷತ್ರಗಳಿಗೆ ಬಹಳ ಮುಖ್ಯವಾಗಿ ಪ್ರಾಣಿಯ ಪ್ರೀತಿ ಜಾಸ್ತಿ ಇರುತ್ತೆ. ಅದರಲ್ಲೂ ವಿಶೇಷ ನಾಯಿ ಮೇಲಿನ ಪ್ರೀತಿ ಜಾಸ್ತಿ, ಡಾಗ್ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಡಾಗ್ ಸಾಕುವಂಥದ್ದಾಗಿರ್ಬೋದು, ಅಥವಾ ಡಾಗಿ ವೆಲ್ಫೇರಿಗೆ ಏನೋ ಅಮೌಂಟನ್ನು ಕೊಡುವಂಥದ್ದಾಗಿರ್ಬೋದು. ಈ ರೀತಿ ಹಲವಾರು ವಿಚಾರದಲ್ಲಿ ಮೂಲ ನಕ್ಷತ್ರದವರಿಗೆ ತುಂಬ ಆಸಕ್ತಿ ಇರುತ್ತೆ. ಸ್ವಲ್ಪ ಉದಾಹರಣೆಗೆ ಸ್ವಲ್ಪ ಮೂಲ ನಕ್ಷತ್ರದವರು ಸ್ವಲ್ಪ ಎತ್ತರವಾಗಿರೋದು ಜಾಸ್ತಿ, ಆದರೆ ಪ್ರತಿಯೊಂದು ವಿಚಾರದಲ್ಲಿ ಆಕರ್ಷಣಮಯವಾಗಿರ್ತಾರೆ. ಇದು ಒಂದು ಒಳ್ಳೆಯದು. ಆದರೆ ನಕಾರಾತ್ಮಕ ವಿಚಾರದಂತಂದರೆ ಇವರು ಅಷ್ಟೊಂದು ಯಾರು ಜೊತೆ ಬೇಗ ಬೆರೆಯದೇ ಇರೋದು, ಸ್ವಲ್ಪ ಶೈ ನೇಚರು, ರಿಸರ್ವ್ಡ್ ನೇಚರು ಅಂತ ಇವರ ಒಂದು ನೇಚರ್ ಆ ಥರ ಇರುತ್ತೆ. ಗುರುಜಿ, ಮೂಲ ನಕ್ಷತ್ರದವರಿಗೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀರಾ? ನೋಡಿ, ಮೂಲ ನಕ್ಷತ್ರದವರು ಕೇತುಗೆ ಸಂಬಂಧಪಟ್ಟಂಥ ನಕ್ಷತ್ರ ಆಗಿರುವಂಥದ್ದು. ಕೇತುಗೆ ಪರಿಹಾರವಾಗಿರುವಂಥ ಗಣಪತಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗುವಂಥದ್ದು. ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಜಪ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಗಣಪತಿ ಆರಾಧನೆ ಮಾಡಿ ಅಥವಾ ಕೇತು ಗ್ರಹಕ್ಕೂ ಕೂಡ ಆರಾಧನೆ ಮಾಡ್ಬೋದು. ಹುರುಳಿಕಾರನ್ನ ಪ್ರತಿ ಮಂಗಳವಾರ ಆ ಒಂದು ಗ್ರಹದ ಮುಂದೆ ಇಟ್ಟು 3 ಸುತ್ತ ಹಾಕಿ ಓಂ ಕೇಂ ಕೇತುವೇ ನಮಃ ಅಂತ ಒಂದು ಮೂಲ ಮಂತ್ರವನ್ನು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರಿಹಾರ ಭಾಗವಾಗಿಯೂ ಕೆಲಸ ಆಗುತ್ತೆ, ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಏನೇ ಅಡೆತಡೆಗಳಿದ್ರು ದಾಟಿ ಮುಂದೆ ಬರ್ತಾರೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಮತ್ತು ಅವರ ಒಂದು ವಿಶೇಷ ಗುಣಲಕ್ಷಣಗಳ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.